ಕರಾವಳಿ ಹಾಗೂ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪ್ರವಾಸಿಗರು ನಂದಿಗಿರಿಧಾಮಕ್ಕೆ ಬಂದರೆ ನಂದಿಗಿರಿಧಾಮದಲ್ಲಿ ಜನಸಾಗರವೇ ಉಂಟಾಗಿದೆ ಅಂತ ಹೇಳ್ಬೋದು. ನೋಡಿ ನೋಡ್ತಾ ಇದ್ದೀನಿ, ನೋಡಿ 1000 ಅಲ್ಲ 2000 ಅಲ್ಲ ಸುಮಾರು 25,000ಕ್ಕೂ ಹೆಚ್ಚು ಜನ ಪ್ರವಾಸಿಗರು ನಂದಿಗಿರಿಧಾಮಕ್ಕೆ ಆಗಮಿಸಿದ್ದಾರೆ. ನಾವು ನಂದಿಗಿರಿಧಾಮದ ಬುಡದಿಂದ ನೋಡಿದ್ವಿ, ಸುಮಾರು 15ರಿಂದ 20,000ಕ್ಕೂ ಹೆಚ್ಚು ಕಾರುಗಳು ಸುಮಾರು 5-6 ಕಿಲೋಮೀಟರ್ಗಷ್ಟಲ್ಲೇ ಒಂದು ಟ್ರಾಫಿಕ್ ಜಾಮ್ ಆಗಿದ್ದರೆ ಅದಕ್ಕೂ ಮುಂಚೆ ಬೈಕ್ಗಳಲ್ಲಿ ಬಂದಂಥ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಬಂದಿದ್ದಾರೆ. ಮತ್ತು ನಂದಿ ಬೆಟ್ಟದಲ್ಲಿ ನೋಡಿ ನಾನು ನೋಡ್ತಾ ಇದ್ದೀನಿ, ಜೇನುಗೂಡಿನಂತೆ ಸಾವಿರಾರು ಜನ ಇಲ್ಲಿ ಮುಗಿಬಿದ್ದಿರೋದು ನೋಡ್ತಾ ಇದ್ವಿ. ಅಲ್ಲಿ ಒಂದು ಕಡೆ ಟಿಕೆಟ್ ಕೌಂಟ್ರಿಗೆ ಮುಗಿಬಿದ್ದಿದ್ದಾರೆ, ಅಲ್ಲಿ ಟಿಕೆಟ್ ಸಿಗಿದೆ. ಇಲ್ಲಿ ಜನ ಜಾತ್ರೆಯಾಗಿ ಬರ್ತಾ ಇದ್ದಾರೆ. ನೋಡಿ ನಾವು ಎಣಿಸೋಕ್ಕೂ ಸಾಧ್ಯವಿಲ್ಲದಷ್ಟು ಜನ ನಂದಿಗಿರಿಧಾಮಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ವೀಕೆಂಡ್ ಹಿನ್ನೆಲೆಯಲ್ಲಿ ಜನ ಕಾಂಕ್ರೀಟ್ ಕಾಡು ರಾಜಧಾನಿ ಬೆಂಗಳೂರಿನ ತೊರೆದು ನಂದಿಗಿರಿಧಾಮಕ್ಕೆ ಆಗಮಿಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ಯುವಕ ಯುವತಿಯರು, ಪ್ರೇಮಿಗಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ದಂಪತಿಗಳು ಆಗಮಿಸಿದ್ದು ವಿಶೇಷ ಅಂತ ಹೇಳ್ಬೋದು. ನಂದಿಗಿರಿಧಾಮ ಅಂತ ಹೇಳಿದರೆ ಈ ವಿಶೇಷವಾಗಿ ಪ್ರಕೃತಿ ಸೊಬಗಿಗೆ ಒಂದು ಏಳೆ ಮಾಡಿಸಿದ ಜಾಗ. ಮತ್ತು ನಾವೇನು ನೋಡಿ ತುಂತುರು ಮಳೆ ಇರ್ಬೋದು ಮತ್ತು ಮಂಜು ಇರ್ಬೋದು, ಈ ಒಂದು ವಾತಾವರಣಕ್ಕೋಸ್ಕರ ಜನರು ಫಿದಾ ಆಗಿದ್ದು ಮಕ್ಕಳಿಂದ ವೃದ್ಧರವರೆಗೂ ಸಹ ಒಂದು ನಂದಿಗಿರಿಧಾಮಕ್ಕೆ ಬರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಿದೆ. ಆದರೆ ಈ ನಂದಿಗಿರಿಧಾಮದಲ್ಲಿ ಮತ್ತೊಂದು ಕಡೆ ಸೂಕ್ತವಾದಂಥ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ನೋಡಿ ನಾನು ನೋಡ್ತಾ ಇದ್ದೀನಿ, ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಅವರಿಗೆ ಒಂದು ಸೂಕ್ತವಾಗಿ ಟಿಕೆಟ್ ಕೊಡೋದಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಪ್ರವಾಸಿಗರು ಪರದಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥ ಒಂದು ಪಿಕ್ನಿಕ್ ಹಾಟ್ಸ್ಪಾಟ್ ಆಗಿರ್ತಕ್ಕಂಥ ನಂದಿಗಿರಿಧಾಮಕ್ಕೆ ಒಂದು ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ದೆ ಆದರೆ ಪ್ರವಾಸಿಗರಿಗೆ ಅನುಕೂಲಗಳಾಗೋದು ಗ್ಯಾರಂಟಿ. ಇದರಿಂದ ಇವತ್ತು ಮತ್ತೊಂದು ಕಡೆಗೆ ಇದರಿಂದ ನಂದಿಗಿರಿಧಾಮಕ್ಕೆ ಪ್ರತಿ ದಿನಕ್ಕೆ ಒಂದು ಪ್ರವಾಸಿ ಶುಲ್ಕದ ಹೆಸರಿನಲ್ಲಿ ಆದಾಯ ಬರ್ತಾ ಇದೆ. ಇದರಿಂದ ಇವತ್ತು ನಂದಿಗಿರಿಧಾಮಕ್ಕೆ ಬರ್ತಕ್ಕಂಥ ಜನ ಸಂಖ್ಯೆ ಸಹ ಒಂದು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.